ಸ್ವಾಗತ. ನಾನು ಶ್ರುತಿ ಪಾಟೀಲ್. ಸ್ಟಾರ್ ಸುವರ್ಣ ವಾಹಿನಿಯ ಪ್ರತಿಷ್ಠಿತ ಧಾರಾವಾಹಿಯಲ್ಲಿ ವೀಕ್ಷಕರ ಮನೆಗೆದ್ದಿರುವ ಹರಹರ ಮಹಾದೇವ್ ಧಾರಾವಾಹಿಯ ಮತ್ತೊಂದು ಪ್ರಮುಖ ಘಟ್ಟವನ್ನ ತಲುಪಿದೆ. ಸ್ಟಾರ್ ಸುವರ್ಣ ವಾಹಿನಿಯ ಹರಹರ ಮಹಾದೇವ್ ಧಾರಾವಾಹಿಯಲ್ಲಿ ಈ ಹಿಂದೆ ಪಾರ್ವತಿ ಮಹಾದೇವರ ವಿವಾಹದ ನಂತರ ಸುಬ್ರಹ್ಮಣ್ಯನ ಜನ್ಮ ವೃತ್ತಾಂತವನ್ನ ಕಣ್ತುಂಬಿಕೊಂಡಿದ್ರೆ, ಇದೀಗ ಬಹುಮುಖ್ಯ ಘಟ್ಟವಾದ ಕಾರ್ತಿಕೇಯನಿಂದ ತಾರಕಾಸುರನ ಸಂಹಾರ ವೃತ್ತಾಂತವನ್ನ ನೋಡುವ ಸಮಯ ಬಂದಿದೆ. ಕಾರ್ತಿಕೇಯನ ಜನನದ ನಂತರದಲ್ಲಿ ಅವನನ್ನ ಕೃತಿಕೇಯರು ಬೆಳೆಸುವುದು, ನಂತರ ಅವನನ್ನ ತಾರಕಾಸುರನ ಸಂಹಾರಕ್ಕೆ ಸಾಕ್ಷಾತ್ ಶಿವನೇ ಅವನನ್ನ ತಯಾರು ಮಾಡುವುದು, ಹೀಗೆ ಹಲವಾರು ಸನ್ನಿವೇಶಗಳನ್ನ ಈಗಾಗಲೇ ಧಾರಾವಾಹಿಯಲ್ಲಿ ಪ್ರಸಾರವಾಗಿದೆ. ಶಿವನ ಕುರಿತು ತಪಸ್ಸು ಮಾಡಿ ಶಿವನಿಂದ ಶಿವನ ಮಗನಿನಿಂದಲೇ ತನ್ನ ಸಂಹಾರವಾಗಬೇಕೆಂಬ ವಿಚಿತ್ರ ವರವನ್ನ ಪಡೆದ ನಂತರ ತಾನು ಅಮರನೆಂಬಂತೆ ಮೆರೆದು ಸತಿಯ ಸಾವಿಗೆ ನಂತರದಲ್ಲಿ ಪಾರ್ವತಿಗೂ ಹಲವಾರು ತೊಂದರೆಗಳನ್ನ ಕೊಟ್ಟಿರ್ತಾನೆ. ತಾರಕಾಸುರ ಸ್ವರ್ಗವನ್ನ ಆಕ್ರಮಿಸಿ ದೇವತೆಗಳಿಗೂ ತೊಂದರೆ ನೀಡುತ್ತಿರ್ತಾನೆ. ಅವನ ಅಂತ್ಯಗಾಣಿಸುವ ಸಲುವಾಗಿ ಕಾರ್ತಿಕೇಯನ ಜನನವಾಗಿದೆ. ದೇವತೆಗಳ ಸೇನಾಧಿಪತಿಯಾಗಿ ವಿಷ್ಣುವಿನಿಂದ ನೇಮಕಗೊಂಡಿರುವ ಕಾರ್ತಿಕೇಯ ತಾರಕಾಸುರನ ವ್ಯೂಹವನ್ನ ಭೇದಿಸಿ ಅವನನ್ನ ಸಂಹರಿಸುತ್ತಾನೆ. ಸೀರಿಯಲ್ಗಳ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.